ಎಲ್‌ಬಿಎಲ್‌ಎಲ್ ನಾಲೆಗೆ ನೀರು ಹರಿಸುವಂತೆ ಆಗ್ರಹಿಸಿ ತಾಲೂಕಿನ ಅರವು ಗ್ರಾಮದ ರೈತರು ಪಟ್ಟಣದ ಕಾವೇರಿ ನೀರಾವರಿ ನಿಗಮದ ವಿಸಿ ನಾಲಾ ಉಪ ವಿಭಾಗ ಪಾಂಡವಪುರದ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಅರವು ಗ್ರಾಮದಿಂದ ಆಗಮಿಸಿದ ರೈತರು ನೀರಾವರಿ ಕಚೇರಿಗೆ ಬೀಗ ಜಡಿದು ಕಚೇರಿ ಮುಂದೆ ಸಾಮಿಯಾನ ಹಾಕಿ ಪ್ರತಿಭಟನೆ ನಡೆಸಿ ಸ್ಥಳದಲ್ಲೇ ಊಟ ಮಾಡಿ ಪ್ರತಿಭಟಿಸಿದರು. ಎಲ್‌ಬಿಎಲ್‌ಎಲ್ ನಾಲೆ ನೀರು ಅರವು ಗ್ರಾಮದ ಭಾಗಕ್ಕೆ ತಲುಪದೆ ಈ ಭಾಗದ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗದೆ ಪರಿತಪಿಸುವಂತಾಗಿದೆ. ಸುಮಾರು 13 ವರ್ಷಗಳ ಹಿಂದೆ ನಾಲೆ ಆಧುನೀಕರಣ ಕಾಮಗಾರಿ ಮಾಡಿದ್ದು, ಅಸಮರ್ಪಕ ಕಾಮಗಾರಿಯಿಂದಾಗಿ ಅರವು ಗ್ರಾಮದ ಬಯಲಿಗೆ ನೀರು ತಲುಪುತ್ತಿಲ್ಲ ಎಂದು ರೈತರು ಆರೋಪಿಸಿದರು. ಈ ಬಗ್ಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ನೂರಾರು ಬಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಕೃಷಿ ಚಟುವಟಿಕೆಗಳನ್ನು ನಡೆಸಲು ತೊಂದರೆಯಾಗಿದೆ. ಈಗಲಾದರೂ ಸಂಬಂಧಿಸಿದ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಗಮನ ಹರಿಸಿ ಶೀಘ್ರ ಸಮಸ್ಯೆ ಬಗೆಹರಿಸಬೇಕು. ಇಲ್ಲವೇ ರೈತರಿಗೆ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕು. ಇಲ್ಲದಿದ್ದರೆ ಕಚೇರಿ ಮುಂದೆ ವಿಷ ಕುಡಿದು ಪ್ರಾಣ ಬಿಡಬೇಕಾಗುತ್ತದೆ ಎಂದು ಪ್ರತಿಭಟನಾ ನಿರತ ರೈತರು ಎಚ್ಚರಿಸಿದರು. ಇದೇ ವೇಳೆ ರೈತ ನಟರಾಜು ಮಾತನಾಡಿ, ಸುಮಾರು 200 ಎಕರೆ ರೈತರ ಜಮೀನು ನೀರಿಲ್ಲದೆ ಒಣಗುತ್ತಿದ್ದು, ಬೆಳೆ ಇಲ್ಲದೆ ನಮ್ಮ ಜೀವನ ಬೀದಿಗೆ ಬಂದಿದೆ. ಕಾಲುವೆಗೆ ನೀರು ಹರಿಸಿ 6 ದಿನ ಕಳೆದರೂ ಅರವು ಗ್ರಾಮಕ್ಕೆ ನೀರು ತಲುಪಿಲ್ಲ. ಕೆಆರ್ಎಸ್ ಸಮೀಪ ಇರುವ ಅರವು ಗ್ರಾಮದ ರೈತರಿಗೆ ನೀರು ಕೊಡದಿದ್ದರೆ ನಮಗೆ ಪರಿಹಾರವನ್ನಾದರೂ ಕೊಡಬೇಕು ಎಂದು ಅವರು ಆಗ್ರಹಿಸಿದರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ನೀರಾವರಿ ಇಲಾಖೆಯ ಎ ಜಯರಾಮ್ ಅವರನ್ನು ರೈತರು ತರಾಟೆಗೆ ತೆಗೆದುಕೊಂಡರು. ಈ ಬಗ್ಗೆ ಸ್ಥಳ ಪರಿಶೀಲಿಸಿ ಸೂಕ್ತ ಕ್ರಮ ವಹಿಸುವುದಾಗಿ ನೀಡಿದ ಭರವಸೆ ಮೇರೆಗೆ ರೈತರು ಪ್ರತಿಭಟನೆ ಹಿಂಪಡೆದರು. ಪ್ರತಿಭಟನೆಯಲ್ಲಿ ರೈತರಾದ ಅರವು ಡೇರಿ ನಾಟರಾಜು, ಗೋವಿಂದರಾಜು, ಕುಮಾರ್, ಆನಂದ್, ನಾಗೇಶ್, ಮಹೇಶ್, ಶ್ರೀನಿವಾಸ್, ರಾಜಗೋಪಾಲ್, ಎಚ್.ಸಿ. ಮಹದೇವು, ಲೋಕೇಶ್, ರಮೇಶ್, ಪ್ರಭಾಕರ, ಜಗದೀಶ್, ಸುರೇಶ್, ನಂದೀಶ್, ಕೆ. ಬೆಟ್ಟಹಳ್ಳಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಾಕೇಗೌಡ, ಸದಸ್ಯ ಕೆ.ಜಿ. ಆನಂದ್ ಇತರರು ಭಾಗವಹಿಸಿದ್ದರು. ಬನ್ನಿ ಹೋಗದ ಚೆಕ್ ಮಾಡ ಟಿಂಗ್ ಲೆವೆಲ್ ಹಂಗಲ್ಲ ಲೆವೆಲ್ ಇಲ್ಲ ಕಟಿಂಗ್ ಲೆವೆಲ್ ಇಲ್ಲ ಅಲ್ಲೇನಾಗತ್ತೆ ಗೊತ್ತಾ ಕಟಿಂಗ್ ಇಂದ ಹಾಕಿ ಗೊತ್ತಾಯ್ತಾ ಇದು ಬರೋದು ಮಣ್ಣು ಉದಾಯ್ತದೆ ಬನ್ನಿ ಹೋಗದ ನೀಟ್ ಆಯ್ತು ನೀರು ಅವಳು ನೀರು ಬಂದಿದೆ ಇಷ್ಟು ಆಗದಲ್ವಾ ಇಷ್ಟೆಲ್ಲ ಹೋಗ್ತಾರೆ ನಾವೆಲ್ಲರೂ 20-30 ಸಾವಿರ ಬಾಳೆ ಇದಾಕಿ ನಾನು ಅದರಿಂದ ಇನ್ನೊಂದು ಲಾಭ ಪಾಡಿ ನಾನು ಜೀವನ ಮಾಡ್ಬೇಕು. ನನ್ನ ಮಗನ ಬಂದ್ ನೋಡಿ ಸರ್, ಸುಮ್ಮನೆ ಬಂದ್ ಹೋಗಿ ಸರ್, ನೀವು ನೋಡಿ ಸರ್ ಅಷ್ಟೇ. ಸುಮ್ಮನೆ ನಿಂತ ಅವ್ರು ಬರ್ಲಿ ಕಾರಣ ವಿಸಿ ನಾಲೆ, ಎಲ್‌ಬಿಎಲ್‌ಎಲ್ ನಾಲೆ, ಕೆಳಂತದ ನಾಲೆ ನೀರು ನಾವು ಅರವು ಗ್ರಾಮದ ಭಾಗಕ್ಕೆ ಬಂದಿಲ್ಲ. ಸುಮಾರು 200 ಎಕರೆ ಬಯಲು ನಮ್ದು ಒಣಗ್ತಾ ಇದೆ, ಭತ್ತ, ಕಬ್ಬು, ರಾಗಿ ಎಲ್ಲ. ಹಾಗಾಗಿ ನಮ್ ಜೀವನನೇ ಬೆಳೆ ಆಗಿರೋದ್ರಿಂದ ನಮ್ ಬೆಳೆ ಇಲ್ಲ ಅಂದ್ರೆ ನಮ್ ಜೀವನನೇ ಇಲ್ಲ. ಹಾಗಾಗಿ ನಮ್ಗೆ ನೀರ್ ತಲುಪ್ತಾನೆ ಇರೋದ್ರಿಂದ 6 ದಿವಸ ಆದ್ರೂ ನಾವು ಇವತ್ತು ಪಾಂಡವಪುರ ಕಚೇರಿ ಬಂದು ಬೀಗ ಹಾಕ್ಸಿದ್ವಿ. ಸಂಬಂಧಪಟ್ಟಂತ ಎ ಕರೆಸಿ ನಮ್ ಮನವಿ ಪತ್ರ ಕೊಡ್ತಾ ಇದೀವಿ. ನಮ್ಗೆ ಬೆಳೆಗೆ ಪರಿಹಾರ ಕೊಡಿ, ಇಲ್ಲರೂ ನೀರ್ ಕೊಡಿ, ಅದೇ ನಮ್ಮ ಆಗ್ರಹ. ನಮ್ ಬೆಳೆಗೆ ನೀರ್ ಕೊಡ್ಲಿಲ್ಲ ಅಂದ್ರೆ ನಾವು ಬೆಳೆನ ಉಳಿಸ್ಕೊಳ್ಳೋದಾದ್ರೆ ಹೇಗೆ? ಹಾಗಾಗಿ ಸಂಬಂಧಪಟ್ಟಂತ ಈ ಅಧಿಕಾರಿಗಳಿಗೆ 100 ಮನವಿ ಪತ್ರ ಕೊಟ್ಟಿದ್ದೀವಿ.
ಯಾವುದೇ ಸಮಂಜಸವಾದ ಉತ್ತರ ಕೊಡಲ್ಲ, ಅದಕ್ಕೆ ಸಮಸ್ಯೆಗೆ ಪರಿಹಾರ ನೀಡ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ಬೀಗನ ಹಾಕಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗಲಾದ್ರೂ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸಿ ನಮ್ ಜೀವನಕ್ಕೆ ಒಂದು ದಾರಿಯನ್ನ ಕೊಡ್ಬೇಕು ಅಂತ ಈ ಮೂಲಕ ಆಗ್ರಹ ಪಡಿಸ್ತೀವಿ. ಪ್ರತಿ ಬಾರಿನೂ ನಮ್ಗೆ ನೀರೇ ಬರಲ್ಲ ಸರ್, ನೀರೇ ತಲುಪಲ್ಲ. 2 ದಿನ ಮಾತ್ರ ತಲುಪ್ತದೆ, 2-3 ದಿವಸ ಮಾತ್ರ ತಲುಪ್ತದೆ. ಕಾಲುವೆ ಆಧುನೀಕರಣ ಕಡಿಮೆ ಮಟ್ಟ ಆಗಿರೋದೇ ಇದಕ್ಕೆ ಮೂಲ ಕಾರಣ. ಹಾಗಾಗಿ ನಮ್ಗೆ ಏನ್ 12 ದಿವಸ ನೀರು ಕೊಡ್ತಾರೆ, ಅದ್ರಲ್ಲಿ 3-4 ದಿವಸ ಮಾತ್ರ ನಮ್ಗೆ ನೀರು ತಲುಪ್ತಾರೆ. ಹಾಗಾಗಿ ಬೆಳೆಗೆ ನೀರಿನ ಜೀವನ ಬೆಳೆ ಉಳಿಸ್ಲಿಕ್ಕೆ ನಾವು ಆಗ್ತಾನೆ ಇಲ್ಲ. ಹಾಗಾಗಿ ನಮ್ಗೆ ನೀರ್ ಕೊಡಿ, ಇಲ್ಲ ಅಂದ್ರೆ ನಾವು ಇಲ್ಲಿ ಇದ್ರ ಹತ್ರ ಪಾಂಡವಪುರ ಕಚೇರಿ ಮುಂದೆ ನಾವು ಸೂಸೈಡ್ ಮಾಡ್ಕೊಳ್ಳಿಕ್ಕೂ ನಾವು ಕ್ರಮ ಮಾಡ್ತೀವಿ ಅಂತ ಇದ್ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಕಾವೇರಿ ನೀರಾವರಿ ನಿಗಮದ ಅಡಿಯಲ್ಲಿ ಬರುವ ಲೆಫ್ಟ್ ಬ್ಯಾಂಕ್ ಲೋ ಲೆವೆಲ್ ಕೆನಾಲ್ ಇದೇನೈತೆ, ಇದು 21 ಕಿಲೋಮೀಟರ್ ಉದ್ದ ಐತೆ. 2013-14ರಲ್ಲಿ ಒಟ್ಟಾರೆ 121 ಕಿಲೋಮೀಟರ್ಗೆ ಆಧುನೀಕರಣ ಕಾಮಗಾರಿ ಕೈಗೊಳ್ಳಲಾಗುತ್ತದೆ. ಆದರೆ ಏಕ ಕಂಟಿನ್ಯೂಸ್ ಆಗಿ ಸೀತಾಪುರದಿಂದ 60 ತನಕನೂ IP ಭಾಗದಲ್ಲಿ ಪಂಪ್ ಸೆಟ್ ಹಾಕೊಂಡವ್ರೆ. ಒಂದ್ ಭಾಗ ಅದರಿಂದ ರೈತರಿಗೆ ಅಚ್ಚುಕಟ್ಟುದಾರರಿಗೆ ನೀರು ಸಮಸ್ಯೆ ಆಗ್ತೈತೆ. ಎರಡನೇದು CBL ರೀಚ್ ಆಗಿರಕ್ಕಿಲ್ಲ. ಎಲ್ಲಿ ಸೇತುವೆ ಇತ್ತು ಅದೆಲ್ಲ ಉಳಿಸ್ಕೊಂಡಿರೋದ್ರಿಂದ 1 ಅಡಿ ಹೈಟ್ ಆಗಿರೋದು, ಸೇತುವೆಗಳು ಅರ್ಧ ಅಡಿ 1 ಅಡಿ ಹಿಂಗ್ ಹೈಟ್ ಆಗಿರೋದ್ರಿಂದ ಅಲ್ಲಿ ನೀರ್ ತಾಡಾಕೊಂಡು ಮುಂದಕ್ಕೆ ನೀರ್ ಬರೋದು ಸಮಸ್ಯೆ ಆಗ್ತದೆ. ಈ ತರ ಆಗಿ ಕೊನೆ ಭಾಗ 15 ಕಿಲೋಮೀಟರ್ಗೆ ನೀರು ಬರ್ತಾ ಇಲ್ಲ. ರೈತರು ಇದನ್ನ ನಾವು ಡೇ ನೈಟ್ ಬೈಂಡಿಂಗ್ ಮಾಡಿ ಕೊನೆ ಭಾಗದ ಅಂದ್ರೆ 60 ಭಾಗಕ್ಕೆ ನೀರ್ ಕೊಡಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ರೈತರು ಕಳಪೆ ಕಾಮಗಾರಿಕೆ ಮಾಡಿದ್ದಾರೆ, ಅದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಕಾಮಗಾರಿ ಕಳಪೆಗಿನ್ನ ನಮ್ದು ಲೆವೆಲ್ ನ ಮೇಂಟೈನ್ ಮಾಡಿಲ್ಲ. ಹಾಗೆ ಮಾಡಿದವರು ಇಂಜಿನಿಯರು, ಕಾಮಗಾರಿ ಮಾಡಿದ ಕಾಲದಲ್ಲಿ ಇದ್ದ ಇಂಜಿನಿಯರು CBL ಲೆವೆಲ್ ನ ಮೇಂಟೈನ್ ಮಾಡಿಲ್ಲ. CBL ಲೆವೆಲ್ ಅಂದ್ರೆ ನಮ್ದು ನೀರ್ ಹರಿಯೋ ಲೆವೆಲ್ ಏನಿರ್ತದೆ ಆ ಮಟ್ಟನ ಒಂದೇ ಯೂನಿಫಾರ್ಮ್ ಆಗಿ ಏನು ನಮ್ದು ಕಟ್ ಆಫ್ ಸ್ಟೇಟ್ಮೆಂಟ್ ಪ್ರಕಾರ ಎಲ್ಲೂ ಕೆಲಸ ಮಾಡಿಲ್ಲ. ಈ ಸಂಬಂಧ ಸರ್ ಮನೆ ಬಿಲ್ ಮನವಿ ಕೊಟ್ಟಿದ್ರು ಕೂಡ ಸರ್, ರೈತರು 60 ಭಾಗದ ರೈತರು ಮನವಿ ಕೊಟ್ಟಿದ್ರು. ನಾನು ಆಗ ಸಹಾಯಕ ಇಂಜಿನಿಯರ್ ಆಗಿ ನಾನು LBL ಕೆನಾಲ್ ನಾನೇ ನೋಡ್ತಿದ್ದೆ. ನಾನು ರಿಪೋರ್ಟ್ ಹಾಕಿದ್ದೆ. ಇದು ಕಾಂಟ್ರಾಕ್ಟರ್ಗೂ ಲೆಟರ್ ಬರ್ತಿದ್ದೆ, ನಿಮ್ದು ಫೈನಲ್ ಬಿಲ್ ಮಾಡಲ್ಲ, ನಮ್ದೆಲ್ಲ ಕಾಮಗಾರಿನ ಸಂಪೂರ್ಣ ಮುಗಿಸ್ಕೊಡಿ, ಎಲ್ಲೂ ಆಸ್ ಪರ್ ಕಟ್ ಆಫ್ ಸ್ಟೇಟ್ಮೆಂಟ್ ನೀವು ಕಾಮಗಾರಿ ಮಾಡಿಲ್ಲ ಅಂದ್ಬಿಟ್ಟು ನಾನು ರಿಪೋರ್ಟ್ ಹಾಕಿದ್ದೆ. ಅದನ್ನ ಫೈನಲ್ ಮಾಡುವಾಗ ಮತ್ತೆ ಕಂಪ್ಲೀಷನ್ ರಿಪೋರ್ಟ್ ಮಾಡಿಸುವಾಗ ನಮ್ಮ ಗಮನಕ್ಕೆ ಬರ್ದೇನೆ ಅವರು ಆಗಿದ್ದ ಸೆಕ್ಷನ್ ಆಫೀಸರು ಮತ್ತೆ AW ಅವರು ಕಂಪ್ಲೀಷನ್ ರಿಪೋರ್ಟ್ ಕಳಿಸಿದ್ರು.